ಕಾರ್ಯಕ್ರಮದ ಅಧ್ಯಕ್ಷರಾದ ಸ್ನೇಹಿತರು ಯು ಬಿ ವೆಂಕಟೇಶ್ರವರೇ, ಮುಖ್ಯ ಅತಿಥಿಗಳಾಗಿ ಬಂದಂಥ ಆತ್ಮೀಯರಾದ ರಂಗಣ್ಣ ಅವರೇ, ಪುಸ್ತಕವನ್ನು ಅಷ್ಟು ಆತ್ಮೀಯವಾಗಿ ಪರಿಚಯಿಸಿದಂಥ ಹಿರಿಯರು ವಿದ್ವಾಂಸರಾದಂಥ ಮಲ್ಲೇಪುರಂ ವೆಂಕಟೇಶ್ರವರೇ, ಕಾರ್ಯಕ್ರಮಕ್ಕೆ ಬಂದಂಥ ತಮ್ಮೆಲ್ಲರಿಗೂ ನಾನು ನಮಸ್ಕಾರಗಳನ್ನು ಹೇಳಬೇಕು. ಬರದೇ ಅಪರಾಧ ಮಾಡಿದ್ದೇನೆ, ಅದ್ರ ಬಗ್ಗೆ ಮಾತನಾಡೋದು ಬೇರೆ. ಮತ್ತು ಅವ್ರು ಹೇಳಿದ ಹಾಗೆ ರಂಗಣ್ಣವ್ರು ಚೆನ್ನಾಗಿ ಹೇಳಿದರು, ಈಗಿನ ಕಾಲದಲ್ಲಿ ಹೆಚ್ಚು ಮರೆತವನು ಹೆಚ್ಚು ಸಮಾಧಾನಿಯಾಗಿರ್ತಾನೆ ಅಂತ. ನಾನು ಅದನ್ನೂ ಮಾಡಿದ್ದೇನೆ ಸರ್. ನಾನು ಬರೆದಾಗ ಒಳ್ಳೆಯದಾದದ್ದನ್ನು ಮಾತ್ರ ಎತ್ತಿ ಎತ್ತಿ ಕೊಟ್ಟಿದ್ದೇನೆ ಹೊರತಾಗಿ ನನಗಾದಂಥ ತೊಂದರೆಗಳ ಬಗ್ಗೆ, ತೊಂದರೆ ಕೊಟ್ಟವ್ರ ಬಗ್ಗೆ, ಆ ಸಂದರ್ಭಗಳ ಬಗ್ಗೆ ನಾನು ಯಾವತ್ತೂ ದಾಖಲೆ ಮಾಡಿಲ್ಲ. ಅದನ್ನು ಮರಿಬೇಕು, ಅದು ಬೇಕಿಲ್ಲ. ನಾನು ಯಾವಾಗಲೂ ಹೇಳುವ ಉದಾಹರಣೆ ಇದು. ಅಲ್ಲೊಂದು ಕಸದ ಗುಂಡಿ ಇದೆ, ಅಲ್ಲೊಂದು ಗುಲಾಬಿ ತೋಟ ಇದೆ. ಯಾಕೆ ಗುಂಡಿ ಪಕ್ಕ ನಿಂತ್ಕೊಂಡು ಕೊಳಕು ಅಂತೀರಿ? ಎದ್ದು ಹೋಗ್ರಿ, ಗುಲಾಬಿ ತೋಟ ಇದೆ, ಆರಿಸ್ಕೊಳ್ಳಿ, ಜೀವನ ಮಾಡ್ಕೊಳ್ಳಿ. ನನ್ನ ಜೀವನ ಇಡೀ ಬದುಕಿದ್ದೆ ಹಾಗೆ. ನಾನು ಎಲ್ಲಿ ಸಾಧ್ಯ ಇದೆಯೋ, ಒಳ್ಳೆಯದು ಯಾವುದಿದೆಯೋ, ಚಂದದ್ದು ಯಾವುದಿದೆಯೋ ಅದನ್ನು ಹಿಡ್ಕೊಂಡು ಬದುಕಬೇಕು. ನನ್ನ ಜೀವನ ಇದು ಚೆನ್ನಾಗಿ ಆಗಬೇಕಾದ್ರೆ ಒಳ್ಳೆಯದನ್ನೇ ಆರಿಸ್ಕೋಬೇಕು, ಕೆಟ್ಟದ್ದನ್ನು ಆರಿಸ್ಕೊಂಡು ಜೀವನ ಮಾಡೋಕ್ಕಾಗೋಲ್ಲ. ಆದ್ದರಿಂದ ಈ ಸಾಕ್ಷಿ ಅಂತ ಮಲ್ಲೇಪುರಂ ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಸಾಕ್ಷಿ ಅಂತ ಹೆಸರು ಕೊಟ್ಟರಿ, ನಾನು ಬದಲಾಯಿಸ್ತಿದ್ದೆ ಅಂತ. ನನಗೂ ಸುಮಾರು ವಿಚಾರ ಬಂದಿತ್ತು. ಇದಕ್ಕೆ ಮೂಲ ಕಾರಣ ನನಗೆ ಬಂದದ್ದು ಎರಡು ಮೂಲಗಳಿಂದ. ಒಂದು, ಡಾಕ್ಟರ್ ರಾಜಾ ರಾಮಣ್ಣ ನನ್ನ ಗುರುಗಳಾಗಿದ್ದವರು, ನನ್ನ ಮಾರ್ಗದರ್ಶಕರಾಗಿದ್ದವರು. ಅವ್ರು ನಾನು ನೋಡಿದಾಗಲೇ ಹೇಳೋರು, ಯು ಆರ್ ಎ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಕರ್ಜಗಿ, ಯು ಶುಡ್ ರೈಟ್ ಯುವರ್ ಎಕ್ಸ್ಪೀರಿಯನ್ಸಸ್ ಅನ್ನೋರು. ನಾನೇನು ಬರೀಲಿ ಸರ್ ಅಂದೆ. ವಿಚಿತ್ರಪ್ಪ, ನೀನು ಜೀವನನೇ ವಿಚಿತ್ರ. ಮೊದಲು ಗುರುಕುಲಕ್ಕೆ ಹೋದೆ, ಅಲ್ಲೇನೋ ಸಂಸ್ಕೃತ ಪಾಠ ಮಾಡಿಕೊಂಡೆ, ಗುರುಗಳ ಕಡೆಯಿಂದ ಉಪನಿಷತ್ ಪಾಠ ಮಾಡಿಸ್ಕೊಂಡೆ. ವಿಜ್ಞಾನಕ್ಕೆ ಹೋದೆ, ಜಗತ್ತೆಲ್ಲ ಸುತ್ತಾಡಿದೆ, ವಿಜ್ಞಾನಿಯಾಗಿ ಸಂಶೋಧಕನಾಗಿ ಹೋದೆ. ಮುಂದೆ ಮೇಷ್ಟ್ರಾದೆ. ಅದು ಹೇಗೋ ಸಾಹಿತಿಗಳ ಬಳಗದಲ್ಲಿ ಸೇರ್ಕೊಂಡ್ಬಿಟ್ಟೆ, ಅವ್ರ ಪರಿಚಯ ಆಯಿತು. ಇದೊಂಥರ ಸ್ಪೆಕ್ಟ್ರಮ್ ಇದೆಯಲ್ಲ. ನಾನು ಆಟಗಾರನೂ ಆಗಿದ್ದೆ. ಐ ವಾಸ್ ಎ ಕ್ಯಾಪ್ಟನ್ ಆಫ್ ದಿ ಯೂನಿವರ್ಸಿಟಿ ಆ್ಯಂಡ್ ಕಂಬೈನ್ಡ್ ಯೂನಿವರ್ಸಿಟಿ ಕ್ರಿಕೆಟ್ ಪ್ಲೇಯರ್. ನಾನು ಸುನಿಲ್ ಗವಾಸ್ಕರ್ ಜೊತೆಗೆ ಅವನ ವಿರುದ್ಧ ಆಡಿದಂಥವ್ನು. ನಾನು ಇವತ್ತಿಗೂ ಸ್ನೇಹಿತರಾಗಿರುವಂಥವ್ರು. ಆಟದ ಒಂದು ಭಾಗ ನನಗೆ ಶಿವರಾಮ್ ಕಾರಂತರ ಹುಚ್ಚು ಮನುಷ್ಯನ 10 ಮುಖಗಳು ಅಂತ ನೆನಪಾಗುತ್ತೆ. ಹಾಗೆ ನನಗೂ 10 ಮುಖಗಳು ಇರ್ಬೋದು. ಆ ಎಲ್ಲವನ್ನು ಕಂಡದ್ದು, ಏನು ಸೊಗಸು ಕಂಡಿದ್ದೇನೆ ಅದನ್ನು ಮಾತ್ರ ಬರೆದಿದ್ದೇನೆ ಹೊರತಾಗಿ ಯಾವುದು ಸರಿ ಇಲ್ಲವೋ, ಮನಸ್ಸಿಗೆ ಬೇಜಾರಾಗುತ್ತೋ ಅದ್ರ ಬಗ್ಗೆ ಬರೆಯೋಕ್ಕೆ ಹೋಗಿಲ್ಲ. ನನ್ನ ನೆನಪು ಮಾತ್ರ ತುಂಬ ಚೆನ್ನಾಗಿದೆ. ಎಷ್ಟೋ ಜನ ನನ್ನ ನೆನಪಿನ ಬಗ್ಗೆ ಬೆರಗುಪಟ್ಟವರು ಇದ್ದಾರೆ. ನಾನು ಸಣ್ಣಂದಿರ್ತ ಹುಕ್ಕೇರಿಯಲ್ಲಿ ಆದಂಥದ್ದು, ನಾನು ಸುಮಾರು 3-4 ವರ್ಷದವನು ಇರಬೇಕು. ಆಗ ಆದಂಥ ಘಟನೆ ತುಂಬ ಚೆನ್ನಾಗಿ ನೆನಪಿತ್ತು ನನಗೆ. ಅಲ್ಲಿ ಯಾರೋ ಒಬ್ಬ ಸ್ವಾಮಿಗಳನ್ನು ಕಾರಿಂದ ಎಳೆದು ಹೊಡೆದಿದ್ರು. ಅದು ಯಾಕೆ ಅಂತ ಗೊತ್ತಿಲ್ಲ. ನಾನು ಮಗು ಆಗಿದ್ದಾಗ ನೋಡಿದ್ದು. ನಾನು ಅಲ್ಲಿ ಹೋದಾಗ ಕೇಳಿದೆ, ಹುಕ್ಕೇರಿಯಲ್ಲಿ ಹಿಂಗೆ ಆಗಿತ್ತಾ ಈ ಘಟನೆ, ಆ ಕಾರಂಜಿ ಪಕ್ಕ ಆಗಿತ್ತಾ ಅಂತ ಕೇಳಿದೆ. ಯಾರೂ ಇಲ್ಲ, ನಮಗೆ ನೆನಪಿಲ್ಲ ಅಂದರು. ಈ ಊರಲ್ಲಿ ಅತ್ಯಂತ ಹಿರಿಯರು ಯಾರಿದ್ದಾರೆ ಅಂತ ಕೇಳಿದೆ. ಒಬ್ಬರು 90 ವರ್ಷದ ಬದುಕರಿದ್ದರು, ದೇಶಪಾಂಡೆ ಅಂತ. ಅವ್ರ ಮನೆಗೆ ಹೋದ್ವಿ. ಹಿಂಗೆ ಆಗಿತ್ತಾ ಅಂತ ಕೇಳಿದೆ. ಹೌದು, ನಿನಗೆ ಹೆಂಗೆ ಗೊತ್ತು ಅಂತ ಕೇಳಿದರು. ನಾನು ನೋಡಿದ್ದೀನಿ ಅದನ್ನು ಅಂದೆ. ನೀನು ಹೆಂಗೆ ನೋಡ್ತೀವೋ, ಇಷ್ಟಿದೆಯಲ್ಲೋ ಅಂದರು. ಅದು ಕೂತಿದೆ ನನ್ನ ಮನಸ್ಸಲ್ಲಿ ಇನ್ನೂ. ಅದು ಯಾಕೋ ಏನೋ ಅದು ಹೇಗೆ ನೆನಪು ಉಳಿತದೆ ಅಂದರೆ ಚಿತ್ರ ಆದಂಗೆ ಉಳ್ಕೊಳ್ಳುತ್ತೆ ನನ್ನ ಮನಸ್ಸಲ್ಲಿ. ಈಗ ನಡೆದಂಗೆ ನನ್ನ ಕಣ್ಣು ಮುಂದೆ ಆದಂಗೆ ಅನಿಸುತ್ತೆ. ಅದನ್ನೇ ದಾಖಲೆ ಮಾಡ್ತಾ ಹೋಗಿದ್ದೀನಿ. ಇನ್ನೊಂದು ಮೂಲ ಸ್ರೋತ ನನಗೆ ಸಿಕ್ಕಿದ್ದು ಮಿಖಾಯಿಲ್ ಶೋಲೋಖೋವ್, ಒಬ್ಬ ರಷ್ಯನ್ ಕಾದಂಬರಿಕಾರ, ಅದ್ಭುತ ಕಾದಂಬರಿಕಾರ. ಅವನಿಗೆ ನೊಬೆಲ್ ಪ್ರಶಸ್ತಿ ಬಂತು. ಸಾಮಾನ್ಯವಾಗಿ ರಷ್ಯನ್ಸಿಗೆ ನೊಬೆಲ್ ಪ್ರಶಸ್ತಿ ಬರೋದು ಅಪರೂಪ. ಕ್ಯಾನ್ಸರ್ ವಾರ್ಡ್, ಸೋಲ್ಜೆನಿಟ್ಸನ್ ಆದಮೇಲೆ ಯಾರ್ದು ಬಂದಿರಲಿಲ್ಲ. ಆ ಪುಸ್ತಕ ಓದಿದೆ ನಾನು. ಒಂಥರ ಮೈ ನಡ್ಕ ಹುಟ್ಟಿಸ್ಬಿಡುತ್ತೆ. ಅವನು ಬರೀತಾನೆ, ಟೈಟಲ್ ಆಫ್ ದಿ ನಾವೆಲ್ ಈಸ್ ಆ್ಯಂಡ್ ಕ್ವೈಟ್ ಫ್ಲೋಸ್ ದ ಡಾನ್ ಅಂತ. ಆ್ಯಂಡ್ ಕ್ವೈಟ್ ಫ್ಲೋಸ್ ದ ಡಾನ್. ಆ ನದಿ, ಡಾನ್ ಅನ್ನುವಂಥ ನದಿ ಹರ್ಕೊಂಡು ಹೋಗ್ತಾ ಇದೆ. ಅವನು ಹೇಳ್ತಾನೆ, ಶತಮಾನಗಳಿಂದ ನದಿ ಹರ್ಕೊಂಡು ಹೋಗ್ತಾ ಇದೆ. ಅದು ತನ್ನ ಎರಡೂ ದಂಡೆಗಳಲ್ಲಿ ಆಗ್ತಿರುವಂಥ ಬದಲಾವಣೆಗೆ ಸಾಕ್ಷಿಯಾಗಿ ನಿಂತ್ಕೊಂಡಿದೆ. ಎಷ್ಟು ಚೆಂದ ಹೇಳ್ತಾನೆ. ಬದಲಾವಣೆ ಆಗಿದೆ. ವಾಹನಗಳಲ್ಲಿ ಬದಲಾವಣೆ ಆಯಿತು, ಕಟ್ಟಡದಲ್ಲಿ, ಬಸ್ಗಳಲ್ಲಿ, ವೇಷಭೂಷಣಗಳಲ್ಲಿ, ಸಂಸ್ಕೃತಿಗಳಲ್ಲಿ ಬದಲಾವಣೆ ಆಯಿತು. ಒಂದು 4 ತಲೆಮಾರಿನ ಸಂಸಾರ ಇಟ್ಕೊಂಡು ಈ ಕತೆ ಬರಿತಾನೋ. ಅದು ಓದಿದ ನನಗನ್ನಿಸಿದ್ದು, ನಾವು ಹಾಗೆ ಅಲ್ವಾ, ಎಲ್ಲೋ ಹುಟ್ತೀವಿ, ಎಲ್ಲೋ ಸಾಯ್ತೀವಿ. ಹುಟ್ಟಿ ಸಾಯೋದ್ರೊಳಗೆ ನನ್ನ ಜೀವನ ಸುತ್ತಮುತ್ತಲ ಆಗ್ತಿರುವಂಥ ಬದಲಾವಣೆಗೆ ನಾವು ಸಾಕ್ಷಿ ಆಗ್ತೀವಿ. ಇನ್ನೂ 2 ಸೇರಿಸಿದೆ ಅದಕ್ಕೆ ನಾನು. ಬರೀ ಸಾಕ್ಷಿ ಮಾತ್ರ ಆಗೋಲ್ಲ, ಆ ಬದಲಾವಣೆಗೆ ನಾವು ಪಕ್ಕಾಗ್ತೀವಿ. ನಾನಿದ್ದಾಗ ಕಂಪ್ಯೂಟರ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಹುಡುಗನಾಗಿದ್ದಾಗ. ಅದಕ್ಕೆಲ್ಲ ಹೊಂದ್ಕೊಂಡ್ಬಿಟ್ಟಿದ್ದೀವಿ ನಾವೀಗ. ಆ ಬದಲಾವಣೆಗೆ ನಾವು ಪಕ್ಕಾಗಿದ್ದೇವೆ. ಇನ್ನೊಂದು ಬಹಳ ಮುಖ್ಯ ಅಂದರೆ, ಕೆಲವು ಬದಲಾವಣೆಗಳಿಗೆ ನಾವು ಕಾರಣರೂ ಆಗಿದ್ದೇವೆ. ಆ ಮೂರನ್ನೂ ದಾಖಲೆ ಮಾಡಬೇಕು ಅಂತ ಅನ್ನಿಸ್ತು.
ದಾಖಲೆ ಮಾಡಿದಾಗ ಮಲ್ಲೇಪುರಂ ಅವ್ರು ಸರಿಯಾಗಿ ಹೇಳಿದ ಹಾಗೆ ನನ್ನ ಅಜ್ಜ ನನಗೆ ಸರ್ವಸ್ವ. ನಾನು ಬೆಳೆಸಿದವನು ಇವತ್ತೇನಾದರೂ ಆಗಿದ್ದರೆ ನಮ್ಮ ಅಜ್ಜ ಕಾರಣ. ಅವನೊಂಥರ ಸರ್ವಜ್ಞ ಇದ್ದಾಗ ಅಂತ ಹೇಳಿದ್ನಲ್ಲ, ಒಂದು ನನಗೆ ಒಳ್ಳೇದು ಹಾಕ್ಕೊಟ್ಟು ಸರ್ ನಿಮ್ಗೆ ಹೇಳಬೇಕು ರಂಗಣ್ಣವ್ರೆ, ನಮ್ಮ ಅಜ್ಜ ಹಾಕಿದ ಬೀಜ ನಾನು ಅದನ್ನು ಯಾಕೆ ಬರೆದಿದ್ದೀನಿ ಅಂದರೆ ಇಂಥ ಬೀಜಗಳು ನಮ್ಮ ಮೊಮ್ಮಕ್ಕಳೆಲ್ಲ ಹಾಕೋಣ ಅದನ್ನು ಅಂತ. ನನ್ನ ಅಜ್ಜ ಎಷ್ಟು ಚೆಂದ ಕಲಿಸಿದ ಜೀವನ ಅಂದರೆ, ನೋಡೋ ಯಾವುದೋ ರೂಮಲ್ಲಿ ಕೂತಿದ್ದೀಯಾ ನೀನು, ಅದಕ್ಕೆ 20 ಕಿಟಕಿ ಇದ್ದಾವೆ, ಯಾವುದೇ ಕಿಟಕಿ ಮುಚ್ಕೋಬೇಡೋ, ಮುಚ್ಕೊಂಡ್ರೆ ನಿನಗೆ ನಷ್ಟ ಆಗುತ್ತೆ, ಹೊರಗಡೆ ಬೆಳಕಿದ್ದೇ ಇರುತ್ತೆ. ಅವನು ಧರ್ಮಗಳ ಬಗ್ಗೆ ಹೇಳೋನು, ಯಾವುದು ಧರ್ಮ ಟೀಕೆ ಮಾಡೋಕ್ಕೆ ಹೋಗಬೇಡ ನೀನು. ನಾನು ಹೇಳೋನು, ನನಗೆ ಇಂಗ್ಲೀಷ್ ಬರೋಲ್ವೋ, ಬೈಬಲ್ ಓದೋಕ್ಕೆ ಬರಲ್ಲ, ನೀವು ಓದು ಅಂತ ಬೈಬಲ್ ಓದಿಸ್ತಿದ್ದ ನನ್ನ ಕಡೆಯಿಂದ. ಕುರಾನ್ ತಿಳ್ಕೋಬೇಕು, ನಂಬಿಕೆ ಇಲ್ಲ. ನಾನು ಬೆಂಗಳೂರಿಗೆ ಬಂದು ಹೊಸರಲ್ಲಿ ಗಾಂಧಿನಗರಕ್ಕೆ ಹೋಗಿ ಮೌಲ್ವಿನ ಗೊತ್ತು ಮಾಡಿಕೊಂಡು 6 ತಿಂಗಳು ಪ್ರತಿ ಭಾನುವಾರ ಹೋಗಿ ಕುರಾನ್ ಕಲ್ತು ಬಂದಿದ್ದೇನೆ. ಕಲ್ತು ಬಂದು ಕ್ಲಾಸ್ ಮಾಡಿದೆ, 2 ಲೆಕ್ಚರ್ ಮಾಡಿದೆ, ಭಗವದ್ಗೀತಾ ಕುರಾನದ ಹೇಗಿದೆ ಅಂತ. ಒಬ್ಬರು ಕೂತಿದ್ರು, ನನಗೆ ಕೇಳೇಬಿಟ್ರು, ಪ್ರೊಫೆಸರ್ ಸಾಹಬ್ आपका दोनों लेक्चर सुना मैंने, दोनों एक ही लगता है ना, फ़र्क क्या है? ಎರಡು ಒಂದೇ ಥರ ಅನಿಸುತ್ತಲ್ಲ, ಅಂತರ ಏನಿದೆ ಅಂದರು. ನಾ ಫರಕ್ ಕುರಾನ್ ಮೇ ಭಗವದ್ಗೀತಾ ಮೇ ನೈ ಹೈ ಸರ್, आपके ಚಶ್ಮಾ ಮೇ ಹೈ ಅಂತ ಹೇಳಿ. ಕನ್ನಡಕದಲ್ಲಿದೆ, ಅಲ್ಲಿ ಯಾವುದೂ ಇಲ್ಲ. ನಾನು ನೋಡೋ ಮನಸ್ಸಿದ್ರೆ ಒಳ್ಳೆಯದನ್ನು ಆರಿಸಿ ತೊಗೋಬೇಕು. ಇದುವರೆಗೂ ನನ್ನ ವಿದ್ಯಾರ್ಥಿನಿಯರು ಒಂದು 3-4 ಜನ ಬಂದಿದ್ದಾರೆ ಇವತ್ತು. ನಾನು ಇದುವರೆಗೂ ಸರ್ ಪ್ರಮಾಣ ಮಾಡಿ ಹೇಳ್ತೀನಿ, ಯಾರಿಗೂ ನಿಮ್ಮ ಜಾತಿ ಏನು ಅಂತ ಯಾರಿಗೂ ಕೇಳಿಲ್ಲ, ನಾನು ಕೇಳೋದು ಇಲ್ಲ, ಬೇಕಿಲ್ಲ. ನಾನು ನಮ್ಮ ಅಜ್ಜ ಕಲಿಸಿದ್ದು ಭಾಳ ದೊಡ್ಡ ಕೆಲಸ ಮಾಡಿದ. ಎಲ್ಲರನ್ನೂ ಹಚ್ಕೊಳ್ಳೋ, ತರಕಾರಿ ಅಂಗಡಿಗೆ ಹೋಗ್ತೀಯ ನೀನು, 50 ತರಕಾರಿ ಇಟ್ಟಿದ್ದಾರೆ ಅಲ್ಲಿ, ನಿನಗೇನು ಬೇಕೋ ಆರಿಸ್ಕೊಂಡು ಬಾರಪ್ಪ, ಅದನ್ನೇ ಇಟ್ಟಿದ್ಯಾ ಅಂತ ಜಗಳಕ್ಕೆ ಹೋಗಬೇಡ. ಅದು ಬೇಕಾದವ್ರು 4 ಜನ ಇದ್ದಾರೆ. ಎಷ್ಟು ಚಂದದ ಮಾತು ಗೊತ್ತಾ, ಹೇಳೋಕ್ಕೆ ಸುಲಭ ಅನ್ನಿಸ್ತದೆ. ನಾನು ಕರ್ಕೊಂಡು ಹೋಗೋನು ಬಾಗಲಕೋಟೆಯಲ್ಲಿ, ಅವಾಗೆಲ್ಲ ಕುಸುಬೆ ಎಣ್ಣೆ ನಮಗೆಲ್ಲ ಬರೋದು, ಊರಿಂದ ಕುಸುಬೆ ಬರೋದು, ಆ ಗಾಣಿಗರು ಕೊಡಬೇಕು. ನಾವು ಹೋದಾಗ ಅಲ್ಲಿ ಬರ್ಕೊಡ್ತಿದ್ರು, ಇಷ್ಟು ಎಣ್ಣೆ ಕೊಡ್ತೀವಿ ನಿಮಗೆ ಅಂತ. ನಾನು ನಮ್ಮ ಅಜ್ಜ ಕ್ಯಾನ್ ಹಿಡ್ಕೊಂಡು ಹೋಗಬೇಕು, ಅವ್ರು ನಮ್ಮ ಮುಂದೆ ಅರೆದು ಎಣ್ಣೆ ಮಾಡಿ ಕೊಡೋರು, ಲೆಕ್ಕ ಬರೆಯೋರು ಇಷ್ಟು ಕಮ್ಮಿ ಆಯಿತು ಅಂತ. ನಾನು ಪುಟ್ಟ ಹುಡುಗ ಹೋಗುವಾಗ ನನ್ನ ತಲೆಗೆ ಒಂದು ಗಾಂಧಿ ಟೊಪಿಗೆ ಹಾಕಬೇಕು, ಬಾ ನನ್ನ ಜೊತೆ ಹೋಗೋಣ. ಎಂತಿಂಥ ಮಾತುಗಳು ಸರ್ ಅವು. ಕರ್ಕೊಂಡು ಹೋಗೋನು, ನೋಡೋ ಸಾಮಾನ್ಯ ದೊಡ್ಡವರು ಮಕ್ಕಳನ್ನ ಕರ್ಕೊಂಡು ಹೋದ ಕೈ ಹಿಡ್ಕೋತಾರೆ, ಅವ್ನು ಎಂದೂ ಕೈ ಹಿಡ್ಕೊಳ್ಳಿಲ್ಲ, ಕೈ ಹಿಡ್ಕೊಳ್ಳಲ್ಲ, ನೀನೇ ನೆರಳಲ್ಲಿ ಬರಬೇಕು, ನಾನು ನೆರಳಿದೆಯಲ್ಲ ನೆರಳಲ್ಲಿ ಬಾ. ಅವ್ನು ಎತ್ತರದ ಆಳು, ಅವ್ನು ಹೊರಟಾಗ ಅವ್ನು ತಿರುಗಿದಾಗೆಲ್ಲ ನೆರಳು ಬದಲಿ ಆಗೋದು, ನಾನು ನೆರಳಲ್ಲಿ ಅಡ್ಕೊಳ್ಬೇಕು. ಒಂಥರ ನೆರಳಿನ ಆಟ ಅದು. ಅಂದರು, ಶುರು ಆಯ್ತೇನಪ್ಪ ನೆರಳಿನ ಆಟ ಅಂತ ಎಲ್ಲರೂ ಕೇಳೋರು ನನ್ನ. ಸ್ವಲ್ಪ ದೊಡ್ಡವನಾದಮೇಲೆ 2 ವರ್ಷ ಆದಮೇಲೆ ಆ ನೆರಳು ಸಾಕಾಗ್ತಿರಲಿಲ್ಲ ನನಗೆ. ಹೆಂಗೆ ಹೋದ್ರೂ ನೆರಳು ಸಾಕಾಗ್ತಿರಲಿಲ್ಲ. ಅಜ್ಜ ನಿನ್ನ ನೆರಳು ಸಾಕಾಗೋದಿಲ್ಲ ನನಗೆ ಅಂದೆ, ಇಲ್ಲಿ ಕೂಡಿಲ್ಲ ಅಂದ. ಎಷ್ಟು ಅದ್ಭುತ ಮಾತು ಗೊತ್ತಾ. ನೋಡೋ, ನೀ ಸಣ್ಣವನಿದ್ದಾಗ ಮತ್ತೊಬ್ಬ ನೆರಳಲ್ಲೇ ಹೋಗಬೇಕು, ದೊಡ್ಡವನಾದ್ಮೇಲೆ ನೀನು ನೆರಳು ನೀನೇ ಕಂಡ್ಕೋಬೇಕು. ಎಂಥ ಮಾತು, ಮತ್ತೊಬ್ಬ ನೆರಳಲ್ಲಿ ಹೋಗಬೇಡ. ಎಷ್ಟು ದೊಡ್ಡ ಮಾತು. ನನಗನ್ಸುತ್ತೆ ಆ ಮಾತು ಎಷ್ಟು ಪ್ರಯೋಜನ ಆಯಿತು ನನ್ನ ಜೀವನಕ್ಕೆ ಅಂದರೆ ಭಗವಂತನ ದಯೆ ಅದು, ನಂದು ಅಂತ ಹೇಳಾರೆ. ದೊಡ್ಡವ್ರ ಪರಿಚಯ ಆಯಿತು. ಈ ದೇಶದಲ್ಲಾಗಲಿ ಬೇರೆ ದೇಶದಾಗಲಿ ಒಂದು 8 ಜನ ನೊಬೆಲ್ ಲಾರೆಟ್ಸನ್ನು ಭೇಟಿ ಮಾಡೋ ಅವಕಾಶ ಆಯಿತು. ಅವರೆಲ್ಲ ನೋಡಿದಾಗ ನನಗೆ ಪ್ರತಿ ಸಲ ನನಗೆ ಪಾಠ ಆದದ್ದು, ನನ್ನ ಜೀವನಕ್ಕೊಂದು ಪಾಠ ಆದದ್ದು. ಇನ್ನೂ ದಾರಿ ತುಂಬ ದೊಡ್ಡದಿದೆ, ಕಲಿಯೋಕ್ಕೆ ಅವಕಾಶ ಇದೆ ಅನಿಸಿದ್ದು. ಈ 3 ವರ್ಷದ ಕೆಳಗೆ ನಾನು ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಿಗೆ ಹೋದಾಗ ಅಲ್ಲಿಬ್ಬರು ನಾನು 2 ತಾಸಿನ ಕ್ಲಾಸು, ಇದ್ರ ಬಗ್ಗೆ ಹೇಳಿದ್ದೇನೆ ಎಲ್ಲೋ ಒಂದು ಕಡೆ. ನಾನು 2 ತಾಸಿನ ಕ್ಲಾಸ್ ಮುಗಿದಾಗ ಹಿಂದೆ ಒಬ್ಬರು ಕೂತಿದ್ರು, ಎತ್ತರ ಹಾಳು, ಉದ್ದ ಬಿಳಿ ಕೂದಲು, ದಡ ಬಂದರು ನನ್ನ ಕಡೆಗೆ. ಬಂದು, ಯು ಟುಕ್ ಮಿ ಬ್ಯಾಕ್ ಟು ಮೈ ಚೈಲ್ಡ್ಹುಡ್, ಐ ಸೇ ಐ ಲೈಕ್ ಯುವರ್ ಕ್ಲಾಸ್ ವೆರಿ ಮಚ್ ಅಂದರು. ಥ್ಯಾಂಕ್ ಯು ಅಂದೆ. ಅಲ್ಲ ಹುಡುಗಿ ನನ್ನ ಟ್ರಾವೆಲ್ ಪ್ಲ್ಯಾನ್ ಮಾಡ್ತಾಳೆ, ಆಕೆ ಇದ್ಲು, ಅವ್ನು ಜೇಮ್ಸ್ ಕ್ಯಾಲಹ್ಯಾನ್ ಅಂದರು, ಹೆಸರದು. ಹಲೋ ಜೇಮ್ಸ್ ಅಂತ ಶೇಕ್ ಹ್ಯಾಂಡ್ ಮಾಡಿದೆ. ಅಂತರ ಆಕೆ ಸೇರಿಸಿದ್ಲು, ಹಿ ಈಸ್ ಅ ನೋಬೆಲ್ ಲಾರೆಟ್ ಇನ್ ಎಕನಾಮಿಕ್ಸ್ ಅಂತ. ನನಗೊಂಥರ ಮುಜುಗರ ಆದಂಗೆ ಆಯಿತು. ಒಬ್ಬ ನೋಬೆಲ್ ಲಾರೆಟ್ ಕ್ಲಾಸಲ್ಲಿ ಹಿಂದೆ ಕೂತ್ಕೊಂಡು 2 ತಾಸು ಕೇಳಿ ಬಂದು ನಿಮ್ಮ ಕ್ಲಾಸ್ ಚೆನ್ನಾಗಿತ್ತು ಅಂತ ಹೇಳ್ತಾನಲ್ಲ, ಒಂಥರ ಖುಷಿನಾಯಿತು, ಒಂಥರ ಏನೋ ಹೇಳೋಕ್ಕೆ ಬರೋದು ಭಾವನೆ ಅದು. ತಕ್ಷಣ ಅಂದೆ, ಐ ಡಿಂಟ್ ನೋ ಯು ಆರ್ ಎ ನೋಬೆಲ್ ಲಾರೆಟ್ ಅಂದೆ. ಅಂದ ತಕ್ಷಣ ಆತ ಏನು ಹೇಳಿದ ಅನ್ನೋದು ನನ್ನ ಜೀವನಕ್ಕೊಂದು ಪಾಠ. ಪ್ರತಿ ಕ್ಷಣದಲ್ಲೂ ಕಲಿಯೋಕ್ಕೆ ಅವಕಾಶ ಸಿಕ್ಕಿದೆ ನನಗೆ. ಆತ ಏನು ಹೇಳಿದೆ ಗೊತ್ತಾ? ಓಹ್ ಫರ್ಗೆಟ್ ಇಟ್, ನೋಬೆಲ್ ಪ್ರೈಸ್ ಇಸ್ ನಾಟ್ ಫಾರ್ ಮೀ, ಇಟ್ ಇಸ್ ಫಾರ್ ಮೈ ಎಕನಾಮಿಕ್ಸ್. ನನಗೆ ಜುಮ್ ಅಂದ್ಬಿಡ್ತು ಮೈ. ನಾವು BA ಸರ್ಟಿಫಿಕೇಟನ್ನು ಗೋಡೆಗೆ ಹಾಕಿಟ್ಟಿರ್ತೀವಿ, ದಿನಕ್ಕೆ 3 ಸಲ ನೋಡ್ಕೊತೀನಿ BA ಆದದ್ದು ಹೌದು ಅಲ್ಲೋ ಅಂತ. ಅಂಥದ್ದು ಮನುಷ್ಯ ನೋಬೆಲ್ ಲಾರೆಟ್ ಇದ್ದವನು ಫರ್ಗೆಟ್ ಇಟ್. ನನಗಲ್ಲ, ಅದು ನಮ್ಮದು ಎಕನಾಮಿಕ್ಸ್ ಬಂದದ್ದು. ನನಗೆ ಅರ್ಥ ಆದದ್ದು ಏನು ಅಂದರೆ, ಯಾರು ಅಷ್ಟು ಹಗುರವಾಗಿರ್ತಾರೋ ಅವರು ವೇಗವಾಗಿ ನಡೀತಾರೆ, ಭಾರ ಹೊತ್ಕೊಂಡು ನಡೆಯೋಕ್ಕಾಗಲ್ಲ. ಅವ್ರಿಗೇನೂ ಭಾರ ಇಲ್ಲ, ಕಲಿಯಬೇಕು ಅವ್ರ ಕಡೆಯಿಂದ ಅನಿಸ್ಬಿಡ್ತು. ಯಾರ್ಯಾರ ಕಡೆಯಿಂದ ಸಿದ್ದಪ್ಪಂದು ಹೇಳಿದರು ವೆಂಕಟೇಶ್ವರು, ಒಬ್ಬ ಅಟೆಂಡರ್ ಬರುವಂಥವನು, ನನ್ನ ಮನೆಗೆ ಬರುವಂಥ ವಾಸಕ್ಕ, ಸಣ್ಣ ವಯಸ್ಸಿಗೆ ವಿಧವೆ ಆದಂಥ ವಾಸಕ್ಕ, ನಮ್ಮ ಹತ್ತಿರದ ಸಂಬಂಧಿ ಯಾಕೆ, ನನ್ನ ಅಜ್ಜನ ಅಕ್ಕನ ಮಗಳಾಗಬೇಕು, ನನ್ನ ತಾಯಿ ತಂದೆ ಅಕ್ಕನ ಮಗಳಾಗಬೇಕು. ಸರ್ ನಿಮ್ಗೆ ಹೇಳ್ತೀನಿ ಎಂಥ ಪರಿಸ್ಥಿತಿ ಇತ್ತು ಆಗ ಅಂದರೆ, 5 ವರ್ಷದ ಹುಡುಗಿಗೆ ಮದುವೆ ಮಾಡಿದ್ದಾರೆ.
ವಾಸಂತಿ ಅಂತ ಇರಬೇಕು, ಆಕೆ ಹೆಸರು ಗೊತ್ತೇ ಇಲ್ಲ, ಎಲ್ಲ ವಾಸಕ್ಕ ಅಂತಿದ್ವಿ ನಾವು. 5 ವರ್ಷ ಇದ್ದಾಗ ಮದುವೆ ಮಾಡಿದ್ದಾರೆ. 3 ವರ್ಷ ಆಕೆ ಗಂಡ ತಮ್ಮ ಊರಲ್ಲಿದ್ದವನು ಹಾವು ಕಚ್ಚಿ ಸತ್ತೋದ. ಸುದ್ದಿ ಬಂತು. ಅಮ್ಮ ಓಡಿ ಬಂದು ಅಪ್ಕೊಂಡು ಮಗಳನ್ನ, ವಾಸಿ ನಿನ್ನ ಗಂಡ ಸತ್ತೋದ್ನಲ್ಲೇ ಅಂದರೆ ಆಕೆ ಏನು ಹೇಳಬೇಕು? ಹೋಗಲಿ ಬಿಡು, ಅವನು ಕಪ್ಪಿದ್ದ ಬಿಳಿ ಗಂಡ ಬರ್ತಾನೆ. ಅಷ್ಟು ಮುಗ್ಧವಾಗಿದ್ದಂಥ ಮಗು ಆ ಹುಡುಗಿಗೆ ತಲೆ ಬೋಳಿಸಿ ಕೆಂಪು ಸೀರೆ ಉಡಿಸಿ ಕೂಡಿಸಿದ್ರು. 78 ವರ್ಷ ಬದುಕಿದ್ಲಾಕೆ. ಏನು ಬದುಕು ಅನ್ಬೇಕು ಹೇಳಿ? ಯಾರಿಗೋಸ್ಕರ ಬದುಕಬೇಕು? ತನ್ನದು ಅಂತ ಏನೂ ಇಲ್ಲ ಆಕೆ. ಯಾರ್ದೋ ಮನೆಯಲ್ಲಿ ಹಬ್ಬ, ಯಾರ್ದೋ ಮನೆಯಲ್ಲಿ ಶ್ರಾದ್ದ, ಯಾರ್ದೋ ಮನೆ ಸತ್ಯನಾರಾಯಣ ಪೂಜೆ, ಅಲ್ಲಿ ಕೆಲಸ ಮಾಡ್ಕೊಂಡಿರಬೇಕು, ಅಲ್ಲೇ ಮಲಗಬೇಕು, ಹಾಗೆ ಬದುಕಿಬಿಟ್ಲು ಪೂರ್ತಿ. ಸಾವಿಸ್ಬಿಟ್ಲು ಜೀವ. ಸಾಯೋ ತನಕ ಬದುಕಬೇಕಲ್ಲ, ತನ್ನದು ಅಂತ ಏನೂ ಇಲ್ಲ. ಆಗ ನನ್ನ ಅಜ್ಜ ತೀರ್ಕೊಂಡಾಗ ನನ್ನ ಅಜ್ಜಿ ಅಳ್ತಾ ಇದ್ಲು. ಆಕೆ ಸಹಾನುಭೂತಿ ಹೇಳೋಕೆ ಬಂದಂಥವಳು ವಾಸಕ್ಕ. ಏನು ಹೇಳಬೇಕಾಕೆ? ನನಗನ್ಸುತ್ತೆ ಯಾವ ಉಪನಿಷತ್ತು ಹೇಳೋಕ್ಕೆ ಸಾಧ್ಯ ಇಲ್ಲ ಮಾತನ್ನು. ನನ್ನ ಅಜ್ಜಿಗೆ ಹೇಳ್ತಾಳೆ, ರಾಧಕ್ಕ ಅಳಬೇಡಮ್ಮ, ದುಃಖ ಮಾಡ್ಕೋಬೇಡ, ಇಷ್ಟು ವರ್ಷ ಇದೆಯಲ್ಲ ಅಣ್ಣನ ಜೋಡಿ, ಇಷ್ಟು ವರ್ಷ ಇದೆಯಲ್ಲ, ಕಾರ್ನೇ ಹೋಗೋವ್ರನ್ನ ನೋಡಿ ದುಃಖ ಪಡೋದಕ್ಕಿಂತ ಕಾಲೇ ಇಲ್ದವ್ರು ನೋಡಿ ಸಂತೋಷ ಪಡಬೇಕಮ್ಮ. ಏನು ಮಾತ್ರಿ ಅದು? ಕಾರಲ್ಲಿ ಹೋಗೋವ್ರು ನೋಡಿ ದುಃಖ ಪಡೋದಕ್ಕಿಂತ ಕಾಲೇ ಇಲ್ದವ್ರು ನೋಡಿ ಬಹುಶಃ ತನ್ನ ಬಗ್ಗೆ ಹೇಳ್ತಾ ಇದ್ಲಕ್ಕೆ. ನೀನು ಗಂಡನ ಜೊತೆಗೆ 50 ವರ್ಷ ಬದುಕಿದ್ದೀಯಾ, ನನ್ನ ಗಂಡ ಅನ್ನೋ ವಸ್ತು ನೋಡಲೇ ಇಲ್ಲಲ್ಲ ನಾನು, ನನ್ನಂಥವ್ರು ನೋಡಿ ಸಮಾಧಾನ ಪಡ್ಕೋಬೇಕು ಅನ್ನುವಂಥ ವಾಸಕ್ಕ. ಇವರೆಲ್ಲರ ಜೊತೆಗೆ ಮದರ್ ತೆರೇಸಾ ಅಂತವ್ರು ನನಗೆ ಸಿಕ್ಕರು. ಅವ್ರ ಜೊತೆಗೆ 2 ದಿವಸ ಬದುಕುವಂಥ ಸಾಧ್ಯತೆ ಇತ್ತು. ಅದ್ಭುತ ಅನಿಸ್ಬಿಡುತ್ತೆ ನೆನೆಸ್ಕೊಂಡಾಗ. ಅದೆಲ್ಲ ನನಗೇನು ಅನ್ನಿಸ್ತು ಅಂದರೆ, ಇವೆಲ್ಲ ಬೆಳಕಿನ ಕಿಂಡಿಗಳು, ಇವೆಲ್ಲದರ ಮೂಲಕ ನನಗೆ ಬೆಳಕು ಬಂದಿದೆ ಜೀವನಕ್ಕೆ. ನಾನು ಹೆಚ್ಚು ಮಾತಾಡಲ್ಲ, ಒಂದೇ ಮಾತು ಹೇಳಬೇಕು. ನಾನು ಪ್ರಯತ್ನಪೂರ್ವಕವಾಗಿ ಬರೆದದ್ದು, ನನಗೆ ಮಾರ್ಗದರ್ಶಿ ಆದದ್ದು DVG ಅವರ ಜ್ಞಾಪಕ ಚಿತ್ರಶಾಲೆ. ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಸುಮಾರು 8-10 ಬಾರಿ ಮಾತಾಡಿದ್ದೀನಿ. ನಾನು ಜ್ಞಾಪಕ ಚಿತ್ರಶಾಲೆ ಬಗ್ಗೆನೇ ಮಾತಾಡಿದ್ದೇನೆ. ಅದ್ಭುತ ಅನಿಸ್ಬಿಡೋದು. ಗುಂಡಪ್ಪನವ್ರು ತನ್ನ ಬಗ್ಗೆ ಏನು ಹೇಳ್ಕೊಂಡಿಲ್ಲ ಅದರೊಳಗೆ. ತಮ್ಮ ಬಾಲ್ಯದ ಅನುಭವಗಳನ್ನು, ತಮ್ಮ ಸೋದರ ಮಾವ ಹೇಗಿದ್ದರು, ಅಪ್ಪ ಹೇಗಿದ್ದರು, ಅದೆಲ್ಲ ಹೇಳ್ಕೊಂಬರ್ತಾರೆ. ಸೋದರ ಮಾವ ಹೇಗೆ ಕಲಿಸ್ಕೊಡ್ತಿದ್ರು ಗಣಿತ, ಅದೆಲ್ಲ ಅದ್ಭುತ ಕಥೆಗಳು. ಅಲ್ಲಿಂದ ಹಿಡ್ಕೊಂಡು ಮನೆ ಬರೋ ಕ್ಷೌರಿಕನಿಂದ, ಗಾರೆ ಕೆಲಸದವನಿಂದ ಹಿಡ್ಕೊಂಡು ದಿವಾನ್ರವರೆಗೂ ನೋಡ್ಕೊಂಡಿದ್ದಾರೆ. ಎಲ್ಲರ ಬಗ್ಗೆನೂ ಬರೆದಿದ್ದಾರೆ. ಆ ಸಂವಾದಗಳಲ್ಲಿ ಅವ್ರ ಜೊತೆಗಿರುವಂಥ ಸಂಬಂಧಗಳಲ್ಲೇ ತನ್ನ ವ್ಯಕ್ತಿತ್ವ ಹೇಗೆ ಬರ್ತದೆ ಅನ್ನೋದು ಬರೆದಿದ್ದಾರೆ. ತನ್ನ ಬಗ್ಗೆ ಎಂದೂ ಬರ್ಕೊಂಡಿಲ್ಲ. ನನಗೊಂದು ಥರ ಮಾದರಿ ಆದದ್ದು. ನಾನು ಕೊನೆ ಮಾತು ಹೇಳಬೇಕಾದದ್ದು, ಇಡೀ ಕಾದಂಬರಿಯಲ್ಲಿ, ಈ ಕಾದಂಬರಿ ಅಂತ ಹೇಳಿದರು, ಕಾದಂಬರಿ ಥರ ಓದಿಸ್ತದೆ ಅಂತ ಹೇಳಿದರು. ನಾನು ಅನ್ನೋದು ಮುಖ್ಯ ಆಗಬಾರ್ದು ಅಂತ ಇಟ್ಕೊಂಡೇ ಬರೆದದ್ದು. ನಾನು ಮುಖ್ಯ ಅಲ್ಲ, ನಾನು ಸಾಕ್ಷಿ ಮಾತ್ರ ಏನಾದದ್ದಕ್ಕೆ ಅಂತ. ಆದರೆ ನಿಮ್ಮಲ್ಲಿ ಒಂದೇ ಒಂದು ವಿನಂತಿ, ಆ ಪುಸ್ತಕ ಓದುವಾಗ ಅಥವಾ ಓದಿದಾಗ ನಾನು ಅನ್ನೋದು ಹೆಚ್ಚು ಒತ್ತು ಕಂಡಿದ್ದರೆ ನನ್ನ ಜೀವನಕ್ಕೆ ಇನ್ನೂ ಪಕ್ವತೆ ಬಂದಿಲ್ಲ ಅಂತ ಅರ್ಥ. ಅದು ಬರಬಾರ್ದು. ನಾನು ಅನ್ನೋದು ಮುಖ್ಯ ಅಲ್ಲ, ಅಲ್ಲಿ ನಾನು ಅನ್ನೋದು ಕಂಡಿದ್ದರೆ ನನ್ನ ಜೀವನ ಇನ್ನೂ ಹದ ಆಗಿಲ್ಲ, ಪಕ್ವ ಆಗಿಲ್ಲ ಅಂತಷ್ಟೇ. ನಾನು ಮಾಡಿದ್ದು ಆ ದೊಡ್ಡವ್ರನ್ನ ಬೆರಗಗಣ್ಣಿಂದ ನೋಡಿದ್ದೇನೆ, ಸಂತೋಷದಿಂದ ನೋಡಿದ್ದೇನೆ, ಅವ್ರ ಜೊತೆಗೆ ಬದುಕುವಂಥ ಅವಕಾಶ ಬಂದಿದೆ. ಆದ್ದರಿಂದ ನನ್ನ ಜೀವನ ಸ್ವಲ್ಪ ಒಳ್ಳೆಯದಾಯಿತು ಅಂತ ಅನ್ನಿಸ್ತಷ್ಟೇ. ಕೊನೆ ಸಾಲು ಬರೆದಿದ್ದೇನೆ, ಇಲ್ಲಿವರೆಗೂ ಆದದ್ದಕ್ಕೆ ನಾನು ಸಾಕ್ಷಿ, ಮುಂದಿರುವ ಜೀವನಕ್ಕೆ ಭಗವಂತನೇ ಸಾಕ್ಷಿ. ನಮಸ್ಕಾರ.